ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರುಜಿ. ವೀಕ್ಷಕರೇ, ನಾವು ಇವತ್ತು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಬಂದಿದ್ದೀವಿ. ನಮ್ಮ ಶಿವಕುಮಾರ್ ಅಂತ ನಮ್ಮ ಕ್ಲೈಂಟು. ಸೊ ಇವ್ರ ಮನೆಗೆ ಕರ್ಕೊಂಬಂದಿದ್ರು. ಈ ಮನೆ ವಿಚಾರವಾಗಿ ನಾವು ವಾಸ್ತು ಇದ್ರ ಪ್ರಕಾರದಲ್ಲಿ ನೋಡ್ತಾ ಇದ್ದೀವಿ. ಸೊ ಇವರು ಎಂಟ್ರೆನ್ಸ್ ಬಂದು ಪೂರ್ವದ ಎಂಟ್ರೆನ್ಸು. ಇಲ್ಲಿ ಏನಾಗಿದೆ ಅಂದರೆ, ಮನೆಯ ವಾಸ್ತು ಅಂತ ಬಂದಾಗ ನಮಗೆ ಎಂಟ್ರೆನ್ಸ್ ಬಹಳ ಮುಖ್ಯವಾಗಿರುವಂಥದ್ದು. ಪೂರ್ವದ ಎಂಟ್ರೆನ್ಸ್ ಇದೆ, ಅದರ ವಿಚಾರದಲ್ಲಿ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿರುವಂಥ ಈ ವಾಸ್ತು ದೋಷಗಳ ಬಗ್ಗೆ ಒಂದು ಹೋಮ್ ಟೂರ್ ಆಗಿರುತ್ತೆ. ಪೂರ್ವದ ಎಂಟ್ರೆನ್ಸ್ ಇರೋದು ತುಂಬ ಒಳ್ಳೆಯದು. ಇಲ್ಲೇನು ನೆಗೆಟಿವಿಟಿ ಆಗಿದೆ ಅಂತಂದರೆ, ಈ ಬಿಲ್ಡಿಂಗ್ನ ಪಾಯ ವಿಡಿಯೋದಲ್ಲಿ ನೋಡ್ಬೋದು. ಈ ಬಿಲ್ಡಿಂಗ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಮ್ಮ ಕ್ಯಾಮ್ರಾಮನ್ ಅವ್ರು ತೋರಿಸ್ತಾರೆ, ಇಲ್ಲಿಂದ ಪ್ರಾರಂಭವಾಗಿ ಸೊ ಬಿಲ್ಡಿಂಗ್ನ ಪಾಯ ಅಂತಂದರೆ ಒಂದು 3 ಭಾಗ ಆಗಿರುವಂಥದ್ದು. 3 ಭಾಗ ಇಲ್ಲಿವರೆಗೂ ಎಂಡಿಂಗ್ ಇರುವಂಥದ್ದು. ಸೊ ಇಲ್ಲಿವರೆಗೂ ಎಂಡಿಂಗ್ ಇದೆ. ಸೊ ಇಲ್ಲೇನಾಗಿದೆ, ಬಿಲ್ಡಿಂಗಲ್ಲಿ ಬಹುಮುಖ್ಯವಾಗಿ 3 ಭಾಗ ಆದಾಗ ಈ ಒಂದು ಪೂರ್ವ ಭಾಗದಲ್ಲಿ ಭಾಗ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ವಾಸ್ತು ದೋಷ ಆಗುತ್ತೆ. ಪೂರ್ವ ಭಾಗದಲ್ಲಿ ಭಾಗ ಮಾಡಿಕೊಂಡಾಗ ಒಂದು ದೊಡ್ಡ ಪ್ರಮಾಣದ ವಾಸ್ತು ದೋಷ. ಮತ್ತು ಪೂರ್ವಾಭಿಮುಖವಾಗಿ ಇಲ್ಲಿ ಬಿಲ್ಡಿಂಗಿಗೆ ಸಂಬಂಧಪಟ್ಟ ಹಾಗೆ ತಾವು ನೋಡ್ಬೋದು, ವಾಶ್ರೂಮ್ಸ್ನ ಪೂರ್ವದಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಕೂಡ ಹೈಯೆಸ್ಟ್ ನೆಗೆಟಿವ್ ಎನರ್ಜಿಯನ್ನು ಕೊಡುವಂಥದ್ದು. ಸೊ ನಮ್ಮ ಕ್ಯಾಮ್ರಾದಲ್ಲಿ ನಾವು ನೋಡ್ಬೋದು ಈ ಪೂರ್ವ ಭಾಗದಲ್ಲಿರುವಂಥ ವಾಶ್ರೂಮ್ಸ್ಗಳನ್ನು. ಸೊ ಮನೆಯ ಪೂರ್ವ ಭಾಗ ಆದರೆ ಇದರ ವಿಚಾರವಾಗಿ ಇಲ್ಲಿ ಒಂದು ಕಮೋಡ್ಗಳನ್ನು ಇವರು ಮಾಡಿರುವಂಥದ್ದು. ಸೊ ಇದು ಕೂಡ ಒಂದು ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತೀವಿ. ಸೊ ತದನಂತರ ಇವರು ಏನಂದರೆ ಬಚ್ಚಲ್ ಮನೆ ಅಂದರೆ ಸ್ನಾನಕ್ಕೆ ಕೋಣೆ ಅಂತ ಏನು ಹೇಳ್ತೀವಿ, ಪೂರ್ವ ಭಾಗದಲ್ಲಿ ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು. ಇದು ಕೂಡ ನೆಗೆಟಿವ್ ಎನರ್ಜಿನ ಕೊಡುತ್ತೆ. ಸೊ ಇದಕ್ಕೆ ಎಕ್ಸ್ಟೆನ್ಷನ್ಸು ಮತ್ತು ಇಲ್ಲಿ ಏನು ಸ್ಟಾಕ್ ಇಟ್ಟಿದ್ದಾರೆ, ಇದು ಕೂಡ ಈ ಸಂಬಂಧಪಟ್ಟ ಹಾಗೆ ನೆಗೆಟಿವ್ ಎನರ್ಜೀಸ್ ಕೊಡುತ್ತೆ. ಪೂರ್ವದಲ್ಲಿ ಸ್ಟಾಕ್ ಇಡಬಾರ್ದು. ಸೊ ಆ ವಿಚಾರದಲ್ಲಿ ಸೊ ವೀಕ್ಷಕರೇ, ನಾವು ಹೇಳ್ತಾ ಇದ್ವಿ, ಈ ಪೂರ್ವಾಭಿಮುಖವಾಗಿರುವಂಥ ಮನೆಗೆ ಇಲ್ಲೇನಾಗ್ತಿದೆ ಅಂದರೆ, ಪೂರ್ವಕ್ಕೆ ಇವರು ಅಗ್ನಿ ಕೋಣೆಯನ್ನು ಬೆಳೆಸಿ ಈ ಮನೆಯ ಒಂದು ವಾಸ್ಕಲ್ಲಿಂದ ಮುಂದಿನ ಭಾಗದಲ್ಲಿ ಒಂದು ಅಡುಗೆ ಕೋಣೆಯನ್ನು ಬಳಸಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಮನೆಗೆ ಸಂಬಂಧಗಳ ಸಮಸ್ಯೆಗಳು, ಹೆಣ್ಮಕ್ಳು ಬರದೇ ಇರುವಂಥದ್ದು, ಮನೆಯ ಮಕ್ಕಳು ಮದುವೆ ಆಗದೇ ಇರುವಂಥದ್ದು, ಈ ಸಮಸ್ಯೆಗಳು ನಾವು ಜಾಸ್ತಿ ನೋಡ್ತೀವಿ. ಸೊ ಮನೆಯ ಒಳಾಂಗಣ ಹೋಗೋಣ. ನಾವೀಗ ನಮ್ಮ ಕ್ಯಾಮ್ರಾದಲ್ಲಿ ನೋಡಿದಂಗೆ ಪೂರ್ವಾಭಿಮುಖವಾಗಿರುವಂಥ ಮನೆ. ಸೊ ಇಲ್ಲಿ ಒಳಾಂಗಣದಲ್ಲಿ ಹೋದಾಗ ಬನ್ನಿ ಒಳಗಡೆ. ಸೊ ಒಳಗಡೆ ನೋಡಿದಾಗ ಈ ಮನೆಗೆ ಸಂಬಂಧಪಟ್ಟಂಥ ಅಗ್ನಿ ಕೋಣೆಯಲ್ಲಿ ಮನೆಯ ಯಜಮಾನರು ಮಲಗಿದಾಗ ಏನಾಗುತ್ತೆ, ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು ಮತ್ತು ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಇರುವಂಥದ್ದು, ಈ ರೀತಿ ಒಂದು ಸಮಸ್ಯೆಗಳು ಕಾಣಿಸುತ್ತೆ. ಈ ಮನೆಯಲ್ಲೂ ಕೂಡ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಹೇಳಿದ್ದೀವಿ. ಇನ್ನು ಒಳಗಡೆ ಬಂದರೆ ಸ್ವಲ್ಪ ವಿಡಿಯೋ ಕತ್ಲೆ ಇದೆ, ಅದ್ರ ವಿಚಾರವಾಗಿ ವಿಷಾದ ಇರಲಿ. ಆದರೆ ಇಲ್ಲಿ ನೋಡಿ, ದೇವರ ಕೋಣೆ ಮಾಡಿದ್ದಾರೆ ಮನೆಗೆ ಸಂಬಂಧಪಟ್ಟ ಹಾಗೆ. ಸೊ ಲೈಟ್ ಇದೇನಾರಿದ್ರೆ ಹಾಕಿ ಈ ಕಡೆ. ಸೊ ಈ ಒಂದು ಮನೆಗೆ ಒಂದು ಪಶ್ಚಿಮದ ಒಂದು ಭಾಗದಲ್ಲಿ ಇಲ್ಲಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಯಾವುದೇ ದೇವರು ಇವ್ರ ಮನೆ ಕಂಜೆಷನ್ ಇರೋದ್ರಿಂದ ಇಲ್ಲಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ದೇವರ ಕೋಣೆ ಯಾವಾಗಲೂ ಸ್ವಲ್ಪ ಎತ್ತರ ಮಟ್ಟದಲ್ಲಿ ಅದಕ್ಕೊಂದು ಫ್ರೇಮ್ ಹಾಕಿ ಮಾಡಿ ಇಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನು ನಾವು ನಮ್ಮ ಕ್ಲೈಂಟಿಗೆ ಸಜೆಸ್ಟ್ ಮಾಡಿದ್ದೀವಿ, ದೇವರ ಕೋಣೆ ಎತ್ತರ ಮಟ್ಟದಲ್ಲಿ. ಸೊ ಇವ್ರು ಇಟ್ಟಿರುವಂಥ ಅಲ್ಮಾರೆ ಸ್ಪೇಸು ಅದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಈ ಮನೆಗೆ ನೈಋತ್ಯ ಭಾಗ ಇಲ್ಲಿ ಬರುತ್ತೆ. ನೈಋತ್ಯದಲ್ಲಿ ನಾವು ಅನುಪಯುಕ್ತ ವಸ್ತುಗಳನ್ನು ಇಡೋದಾಗಲಿ, ಅಥವಾ ಇಲ್ಲಿ ತುಂಬ ಕ್ಲಟರ್ ಅಂತ ನಾವೇನು ಹೇಳ್ತೀವಿ, ಕಂಜೆಸ್ಟೆಡ್ ಇರಬಾರ್ದು. ಇದರಿಂದ ಮನೆಯಲ್ಲಿ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಸಂಬಂಧ ಕೊರತೆಗಳು ಈ ಮನೆಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥದ್ದು. ಮತ್ತು ಮುಂದೆ ಹಾಲ್ ತಾವು ನೋಡ್ಬೋದು. ಹಾಲ್ ವಿಚಾರದಲ್ಲಿ ಬಂದಾಗ ಇಲ್ಲಿ ಕೂಡ ಮನೆಯಲ್ಲಿ ಒಂದು ಜೋಡಣೆ ಏನಿದೆ, ಒಂದು ವಸ್ತುಗಳ ಜೋಡಣೆ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಈ ಮನೆಗೆ ಸಂಬಂಧಪಟ್ಟ ಹಾಗೆ ಕೈ ಗಡಿಯಾರ ಅಂದರೆ ನಾವು ವಾಲ್ ಕ್ಲಾಕ್ ಅಂತ ಏನು ಹೇಳ್ತೀವಿ, ಅದನ್ನು ನಮಗೆ ಉತ್ತರಾಭಿಮುಖ ಅಥವಾ ದಕ್ಷಿಣಾಭಿಮುಖ ಹಾಕಬೇಕು. ಆಮೇಲೆ ವಾಲ್ ಕ್ಲಾಕ್ ನಿಂತಿದೆ, ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತಲೇ ನಾವು ಹೇಳ್ತೀವಿ. ಯಾವಾಗಲೂ ಒಂದು ಗಡಿಯಾರ ಅಂತ ಏನು ಹೇಳ್ತೀವಿ, ಅದು ಯಾವಾಗಲೂ ಓಡ್ತಾ ಇರಬೇಕು. ಸೊ ಈ ಪರಿಹಾರಗಳನ್ನು ನಾವು ಸೂಚಿಸಿದ್ದೀವಿ ಕ್ಲೈಂಟಿಗೆ. ಅವರು ಅದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ವೀಕ್ಷಕರೇ, ನಾನು ಆವಾಗಲೇ ಹೇಳ್ತಾ ಇದ್ದೆ, 2ನೇ ಭಾಗ, ಇದು 3ನೇ ಭಾಗ ಅಂತ ಇವರು ಹೇಳಿರುವಂಥದ್ದು. ಈ ಮನೆಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ನಮಗೆ ದಿಕ್ಕುಗಳ ಅನುಸಾರವಾಗಿ ಉತ್ತರದ ದಿಕ್ಕು ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಹೈಯೆಸ್ಟ್ ಎನರ್ಜಿ ಇರುವಂಥದ್ದು. ಇದನ್ನು ಕೂಡ ಅವ್ರು ಬೆಳೆಸಿರೋದ್ರಿಂದ ಉತ್ತರ ದಿಕ್ಕನ್ನು ಬೆಳೆಸಬಾರ್ದು. ಈ ಒಂದು ಎಡ್ಜ್ ಬಾರ್ಡರ್ ಅಂತ ಏನು ತೊಗೊತೀವಿ, ಉತ್ತರ ಆಗಲಿ, ಪೂರ್ವ ಆಗಲಿ, ಪಶ್ಚಿಮ ಆಗಲಿ, ದಕ್ಷಿಣ ಆಗಲಿ, ಯಾವುದೇ ಕಡೆ ಎಕ್ಸ್ಟೆನ್ಷನ್ ಆಗಬಾರ್ದು. ಇದು ಕೂಡ ಒಂದು ನೆಗೆಟಿವ್ ಎನರ್ಜೀಸ್ ಕೊಡುವಂಥದ್ದು. ಸೊ ಕ್ಲೈಂಟು ಈ ಮನೆಯಲ್ಲಿ ವಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟಾಕ್ ಇದೆ. ಸೊ ಇಲ್ಲೂ ಕೂಡ ಭಾಗ ಆದ ನಂತರ ಈ ಮನೇಲಿ ಯಾರೂ ಬಳಸಿಲ್ಲ ಅನ್ನೋ ವಿಚಾರದಲ್ಲಿ. ಸೊ ಇಲ್ಲೂ ಸಾಮಾನುಗಳು ಏನು ಹೇಳ್ತೀವಿ, ಯಾವುದೇ ಮನೆ ಅನುಪಯುಕ್ತವಾಗಿ ಭಾಗ ಆಗಿ 2 ಮನೆಯನ್ನು ಬಳಸ್ತಾ ಇದ್ದಾರೆ, 3ನೇ ಮನೆ ಬಳಸ್ತಾ ಇಲ್ಲ.
ಆದರೆ ಅನುಪಯೋಗ ವಸ್ತುಗಳನ್ನು ಈ ರೀತಿ ಗುಡ್ಡೆ ಹಾಕ್ದಿರಂಗೆ ಸ್ವಚ್ಛವಾಗಿ ಇಟ್ಕೊಂಡು ಇಲ್ಲೊಂದು ದೀಪ ಅಂಟಿಸುವಂಥದ್ದು, ಒಂದು ಫೋಟೋ ಪೂಜೆ ಮಾಡುವಂಥದ್ದಾಗಿರುವಂಥದ್ದು ಇಂಪಾರ್ಟೆಂಟು. ಉಳಿದಿರೋಂಥ ಭಾಗ ಆಗಿ ಇಲ್ಲಿ ಅನುಪಯುಕ್ತ ವಸ್ತುಗಳು ಇಟ್ಟಿದ್ದಾರೆ, ಇದನ್ನು ಆದಷ್ಟು ನಾವು ಹೆಚ್ಚು ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾವು ಸಜೆಷನ್ಸ್ ಕೊಡ್ತಾ ಇದ್ದೀವಿ ನಮ್ಮ ಕ್ಲೈಂಟಿಗೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೂ ಪಾಸಿಟಿವಿಟಿ ಈ ಮನೆಯಲ್ಲಿ ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ. ಆ ವಿಚಾರದಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಬಹುಮುಖ್ಯವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲೇ ಭಾಗದ ವಿಚಾರದಲ್ಲಿ ನಾನು ಹೇಳ್ತಿದ್ದೆ, ಮಧ್ಯಾಹ್ನ ಒಂದು ಭಾಗ ಯಾರು ಮಾಡಿದಾರೋ, ಸೊ ಇಲ್ಲೇನಾಗಿದೆ ಅಂದರೆ ಒಂದು ಆಗ್ನೇಯದ ಒಂದು ಗೋಡೆ ಈ ಕಡೆ ಮೂಲೆಗೆ ಒಂಥರ ಎಕ್ಸ್ಟೆನ್ಷನ್ ಅಂತ ಬಂದಿರೋದು. ಆಗ್ನೇಯ ಮೂಲೆ ಕ್ಲೈಂಟ್ ಸಮಸ್ಯೆ ಹೇಳ್ತಿರೋದು, ಮನೇಲಿ ಮದುವೆ ಆಗ್ತಿಲ್ಲ, ಮತ್ತು ಮನೆಯಲ್ಲೇ 3 ಜನ ಗಂಡು ಮಕ್ಕಳಿದ್ದಾರೆ, ಯಾರಿಗೂ ಮದುವೆ ಆಗ್ತಿಲ್ಲ. ಆಗ್ನೇಯ ಕೋಣೆಯ ಒಂದು ಎಕ್ಸ್ಟೆನ್ಷನ್ ಆದಾಗ ದೋಷಗಳು ಉತ್ಪತ್ತಿಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳಾಗಲ್ಲ, ಬರೋವಂಥ ಹೆಣ್ಣು ಕೂಡ ಬರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಆಗ್ನೇಯದಲ್ಲೂ ಕೂಡ ತುಂಬ ಸ್ಟಾಕ್ ಇರೋವಂಥ ಐಟಮ್ಸು ತುಂಬ ಹಾಕಿದ್ದಾರೆ. ಅದಕ್ಕೆ ನಾವು ಕ್ಲೈಂಟಿಗೆ ಸಜೆಸ್ಟ್ ಮಾಡಿರೋದೇನಂತ ಅದನ್ನೆಲ್ಲ ಸ್ವಚ್ಛ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಅದೇ ಮೂಲಕವಾಗಿ ಯಾವುದೇ ರೀತಿ ಇಲ್ಲಿ ಈ ಬಾತ್ರೂಮ್ನ ತೋರಿಸ್ಬೋದಾ. ಸೊ ಈ ಬಾತ್ರೂಮ್ ಸಂಬಂಧಿತವಾಗಿ ಸ್ಟೇರ್ ಕೇಸ್ ಕೆಳಗಡೆ ಬಾತ್ರೂಮ್ ಬಂದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅದು ಕೂಡ ಸ್ವಚ್ಛ ಮಾಡಿ ಈ ಬಾತ್ರೂಮ್ ವಿಚಾರದಲ್ಲಿ ಅಂತ ನಮ್ಮ ಕ್ಯಾಮ್ರಾದಲ್ಲಿ ನೋಡ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಬಾತ್ರೂಮು ಆ ರೀತಿ ಯಾವುದೇ ರೀತಿ ಬಂದರೆ ಅಡಚಣೆಗಳು ಜಾಸ್ತಿ ಇರುತ್ತೆ ಅಂತ ಇರುವಂಥದ್ದು. ಸೊ ಇದ್ರ ಮೂಲಕವಾಗಿ ಆಗ್ನೇಯದಲ್ಲಿ ಒಂದು ನಮಗೆ ಇಲ್ಲಿ ಸ್ಟೇರ್ ಕೇಸ್ ಕಾಣಿಸ್ತಾ ಇದೆ. ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಇರುವಂಥದ್ದು. ಸೊ ಮೇಲೆ ಹೋಗ್ತಾ ಕ್ಯಾಮ್ರಾದಲ್ಲಿ ನೋಡೋಣ. ಆ್ಯಂಟಿ ಕ್ಲಾಕ್ ವೈಸ್ ಸ್ಟೇರ್ ಕೇಸ್ ಇದ್ದಾಗ ಏನಾಗುತ್ತೆ, ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು. ಮೇಲೆ ಕೂಡ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಮನೆಯ ಒಂದು ಆಗ್ನೇಯ ಕೋಣೆಯಲ್ಲಿ ನಾವು ಎಕ್ಸ್ಟೆನ್ಷನ್ ಜೊತೆಯಲ್ಲಿ ಈ ಗ್ಯಾಪ್ ಅಂತ ಏನು ಹೇಳ್ತೀವಿ, ಬಿಲ್ಡಿಂಗ್ ಗ್ಯಾಪ್ಗಳು ತುಂಬ ಮುಖ್ಯವಾಗಿ ಪರಿಗಣಿಸ್ತಾ ಇದ್ದೀವಿ. ಈ ಗ್ಯಾಪು ಕೂಡ ಇದಕ್ಕೆ ಸಮರ್ಪಟ್ಟವಾಗಿ ಗ್ಯಾಪ್ ಇಲ್ಲ, ತುಂಬ ಜಾಯಿಂಟ್ ಮಾಡಿ ಕಟ್ಟಿರೋದೆ, ಅದು ಕೂಡ ಸಮಸ್ಯೆಗಳು ಬರುವಂಥದ್ದು. ಸೊ ಮುಂದೆ ಬರ್ತಾ ತಾವು ನೋಡೋ ವಿಚಾರದಲ್ಲಿ ಇಲ್ಲಿ ಆಗ್ನೇಯ ಕೋಣೆಯಿಂದ ಹೊರಗಡೆ ಬಂದರೆ ಈ ಮನೆಗೆ ಸಂಬಂಧಪಟ್ಟಂಥ ಹೊಗೆ ಗಿಂಡಿ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಹೊಗೆ ಗಿಂಡಿ ಅಂತಿದ್ರು, ಇದು ಕೂಡ ಇರುವಂಥದ್ದು. ಇದು ಕೂಡ ಸ್ವಲ್ಪ ಸಮಸ್ಯೆ. ಇದು ಮನೆಯ ಆಗ್ನೇಯ ಕೋಣೆಯಲ್ಲಿ ಈ ಮೂಲೆಗೆ ಬಂದಾಗ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸುತ್ತು ತಾವು ನೋಡ್ತಾ ಇರ್ಬೋದು, ಮನೆಯ ಪಕ್ಕ ದೇವಸ್ಥಾನ ಇದೆ. ಸೊ ಈ ಎನರ್ಜೀಸು ಬ್ಯಾಲೆನ್ಸ್ ಆಗಿದೆ. ಆದರೆ ಸ್ಟೇರ್ಸಲ್ಲಿ ಹೋದಾಗ ಸ್ವಲ್ಪ ಈ ಲೆವೆಲ್ ವೈಸು ಈ ಕಡೆ ಸ್ವಲ್ಪ ತಗ್ಗಾಗಿ ಬಂದಿರುವಂಥದ್ದು ಈ ಸ್ಟೇರ್ಸಲ್ಲಿ. ಸೊ ಈ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳಿ ಅಂತ ನಮ್ಮ ಕ್ಲೈಂಟ್ ಅವರಿಗೆ ಸಜೆಷನ್ಸ್ ಕೊಟ್ಟಿರುವಂಥದ್ದು. ಇದನ್ನೆಲ್ಲ ಮಾಡಿ, ಮತ್ತು ಮನೆಗೆ ಸಂಬಂಧಿತವಾಗಿ ವಾಟರ್ ಟ್ಯಾಂಕ್ ಯಾವುದೇ ನಿರ್ಮಾಣವಾಗಿಲ್ಲ, ಅದು ಕೂಡ ರಾಂಗ್ ಡೈರೆಕ್ಷನ್ಸಲ್ಲಿದೆ. ಅದಕ್ಕೆ ನಾವು ಹೇಳಿರುವಂಥದ್ದು ಈ ಮನೆಗೆ ಸಂಪೂರ್ಣವಾಗಿ ಇದನ್ನು ಎತ್ತರಿಸಿ, ಈ ಭಾಗದಲ್ಲಿ ಎತ್ತರಿಸಿ ಇಲ್ಲೊಂದು ವಾಟರ್ ಟ್ಯಾಂಕ್ನ ನಿರ್ಮಾಣ ಮಾಡ್ಬೋದು. ಆಮೇಲೆ ಪ್ರತಿಯೊಂದು ವಿಚಾರದಲ್ಲಿ ಸೊ ವೀಕ್ಷಕರೇ, ನಮ್ಮ ಕ್ಲೈಂಟ್ ಏನು ಹೇಳ್ತಾ ಇದ್ರು, ಕೆಳಗಡೆ ನಮಗೆ ಸ್ಪೇಸ್ ಇಲ್ಲ ಗುರುಜಿ, ಮೇಲ್ಗಡೆ ಟೆರೆಸ್ ಮೇಲ್ಗಡೆ ರೂಮ್ ಮಾಡಬೇಕು ಅಂತಂದರೆ, ನೋಡಿ ಕ್ಯಾಮ್ರಾದಲ್ಲಿ ನೋಡುವಾಗ ಅಲ್ಲಿ ನಿಮಗೆ ಆ ರೂಮಿಗೆ ಸಂಬಂಧಪಟ್ಟಾಗಿ ಈಶಾನ್ಯ ಮೂಲೆ ಅದು ಬರುವಂಥದ್ದು, ಇದು ಉತ್ತರ ಬರುತ್ತೆ. ಇದು ಒಂದು ನಮಗೆ ವಾಯುವ್ಯ, ಪಶ್ಚಿಮ, ಪೂರ್ವ, ನೈಋತ್ಯ ಮತ್ತು ಆ ಕಡೆ ಆಗ್ನೇಯ. ಒಂದು ಮನೆಗೆ ಸಂಬಂಧಿತವಾಗಿರುವಂಥದ್ದು ನೈಋತ್ಯ ಭಾಗದಲ್ಲಿ ಒಂದು ರೂಮನ್ನು ನಿರ್ಮಾಣ ಮಾಡಿ, ಅದರಲ್ಲಿ ಪಶ್ಚಿಮ ಭಾಗದಲ್ಲಿ ಆ ರೂಮಿಗೆ ಪಶ್ಚಿಮ ಭಾಗದಲ್ಲಿ, ಅಥವಾ ನಾವು ವೆಸ್ಟ್ ನಾರ್ತ್ ವೆಸ್ಟ್ ಅಂತ ನಾವೇನು ಹೇಳ್ತೀವಿ, WN/W ಝೋನಲ್ಲಿ ವಾಶ್ರೂಮ್ನ ನಿರ್ಮಾಣ ಮಾಡ್ಬೋದು. ಇಲ್ಲಿ ಒಂದು ಬೆಡ್ರೂಮ್ನ ಹೈಟ್ ಮಾಡಿಕೊಂಡು ಇಲ್ಲೇನಾದರೂ SSW ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಹೇಳ್ತೀವಿ, ಅಂದರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ವಾಶ್ರೂಮ್ನ ಮಾಡಿ ಆ ರೂಮಿಗೆ ಪೂರ್ವಾಭಿಮುಖವಾಗಿ ಎಂಟ್ರೆನ್ಸ್ ಕೊಟ್ಟು ಆ ರೂಮಿನ ಮೇಲ್ಗಡೆ ಟ್ಯಾಂಕ್ ಬರುವಂಥದ್ದು. ಸೊ ಇದು ಬಹುಮುಖ್ಯವಾಗಿ ಡಿಗ್ರಿಗಳಲ್ಲಿ ನೀವು ಕ್ಯಾಮ್ರಾದಲ್ಲಿ ಬೇಕಾದ್ರೆ ನೋಡ್ಬೋದು, ನಮ್ಮ ಕ್ಯಾಮ್ರಾಮನ್ ಅವರು ತೋರಿಸ್ತಾರೆ ನೋಡಿ. ಇಲ್ಲಿ 210 ಡಿಗ್ರಿಗೆ ನಾವು ರೂಮ್ಗಳು ಬರುವಂಥದ್ದು. ಸೊ ಈ ಸೌತ್ ವೆಸ್ಟ್ ಭಾಗದಲ್ಲಿ ರೂಮ್ ಬಂದು ಆ ರೀತಿ ವಾಶ್ರೂಮ್ ಮಾಡಿಕೊಂಡ್ರೆ ಈ ಮನೆಯ ಯಜಮಾನರು, ಅಂದರೆ ಏನು ಯಾರು ಮದುವೆ ಆಗಿಲ್ವೋ, ಏನೋ ಸಮಸ್ಯೆಗಳಿದೆಯೋ, ಇಲ್ಲಿ ಅವರಿಗೆ ಪ್ರಾಪರಾಗಿರುವಂಥ ವಾಸಸ್ಥಳನ ನಾವು ಕೊಡ್ಬೋದಾಗಿದೆ. ಮುಂದುವರೆದ ಭಾಗವಾಗಿ ನೋಡಿ, ಈ ಮನೆಯಲ್ಲಿ ನಾವು ಒಳಾಂಗಣದಲ್ಲಿದ್ದೀವಿ. ಒಳಾಂಗಣದಲ್ಲಿ ಇಲ್ಲಿ ಬಂದಾಗ ತಾವು ನೋಡ್ಬೋದು, ಎಂಟ್ರೆನ್ಸ್ ಅಂತ ನಾವೇನು ತೊಗೊತೀವಿ, ಈ ಎಂಟ್ರೆನ್ಸಲ್ಲಿ ವಾಸ್ತು ದೋಷಗಳಂತ ಬಂದಾಗ ಈ ಮನೆಯ ಮುಖ್ಯ ದ್ವಾರ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈ ಮುಖ್ಯ ದ್ವಾರ ಅನುಗುಣವಾಗಿ ಇಲ್ಲಿ ನಮಗೆ 2ನೇ ಮುಖ್ಯ ದ್ವಾರ ಬರ್ತಾ ಇದೆ. ಅಂದರೆ ಮುಖ್ಯ ದ್ವಾರದ ಅನುಗುಣವಾಗಿ ಸ್ಟ್ರೇಟ್ ಆ್ಯಂಗಲಲ್ಲಿ ಇದೊಂದು ದ್ವಾರ ಇರುವಂಥದ್ದು, ಇದು ಕೂಡ ನೆಗೆಟಿವ್ ಅಂತ ಹೇಳ್ತೀವಿ. ಇದರ ಅನುಗುಣವಾಗಿ ಇನ್ನೊಂದು ಕಿಟಕಿ ಇಲ್ಲಿ ಬರ್ತಾ ಇದೆ ಈ 3ನೇ ಭಾಗದಲ್ಲಿ. ಅಂದರೆ 3 ಸಮರೇಖೆಯಲ್ಲಿ, ರೋಡ್ಗೆ ಸಮರೇಖೆಯಾಗಿ ಮುಖ್ಯದ್ವಾರ,
ಅದರ ಸಮರೇಖೆಯಾಗಿ ಇನ್ನೊಂದು ದ್ವಾರ ಮತ್ತು ಇಲ್ಲಿ ಕಿಟಕಿ ಬರ್ತಾ ಇರುವಂಥದ್ದು. ಇದು ಕೂಡ ಬಹುಮುಖ್ಯವಾದ ವಾಸ್ತುದೋಷ ಆಗುತ್ತೆ. ನಾವು ನಮ್ಮ ಕ್ಲೈಂಟಿಗೆ ಹೇಳಿರೋದಂದರೆ ಇದನ್ನು ಒಂದು ನಿವಾರಣೆ ಮಾಡಿ ಇದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಬೋದು ಅಂತಂದರೆ ಈ ದ್ವಾರವನ್ನು ಮುಖ್ಯ ದ್ವಾರಕ್ಕೆ ಸಮವಾಗಿ ಇಲ್ದಿರ ಇಲ್ಲಿ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಈ ಕಡೆ ದ್ವಾರ ಮಾಡ್ಕೋಬೋದು, ಬಲಗಡೆ ಭಾಗದಲ್ಲಿ. ಇದು ಕೂಡ ಒಂದು ವಾಸ್ತು ಡಿಫೆಕ್ಟ್ನ ರೆಕ್ಟಿಫೈ ಮಾಡ್ದಂಗೆ ಆಗುತ್ತೆ. ಆಮೇಲೆ ಈ ಮನೆಯಲ್ಲೂ ಕೂಡ ಒಂದು ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು, ಇದರ ವಿಚಾರದಲ್ಲಿ ಯಾಕೆ ಅಡೆತಡೆಗಳಾಗ್ತಿದೆ ಅಂದರೆ ನಾವು ವಾಸ್ತು ಸ್ಕ್ಯಾನರ್ಸು ಮತ್ತು ಎನರ್ಜಿ ಡಿವೈಸಸ್ಸಲ್ಲಿ ನೋಡಿದಾಗ ಪೂರ್ವ ಪಶ್ಚಿಮ ಎನರ್ಜೀಸ್ ಬ್ಲಾಕ್ ಇದೆ, ಸಂಬಂಧಗಳು ಬ್ಲಾಕ್ ಇದೆ, ಆ ಒಂದು ವಿಚಾರದಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ಮನೆಯಲ್ಲಿ ಬೂಸ್ಟ್ ಮಾಡೋದಕ್ಕೆ ಇನ್ನೂ ಹಲವಾರು ಎನರ್ಜೀಸ್ಗಳ ವಿಚಾರವಾಗಿ ಹೇಳಿದ್ದೀವಿ. ಸೊ ಅದಕ್ಕೆ ಇಷ್ಟೆಲ್ಲ ಈ ಒಂದು ಹೋಮ್ ಟೂರ್ ಮಾಡಿರೋ ವಿಚಾರ ನಮ್ಮ ವೀಕ್ಷಕರು ಯಾರ್ಯಾರು ವಾಹಿನಿಯ ವೀಕ್ಷಕರಿದ್ದಾರೆ ಹೇಳೋದೇನಂತಂದರೆ ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ಳೋಕೆ ಹೇಳಿದ್ದೀವಿ. ಮತ್ತು ಫಿಸಿಕಲ್ ಸ್ಟ್ರಕ್ಚರಲ್ ಕರೆಕ್ಷನ್ಸ್ ಏನಿದೆ ಅದು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಸೊ ಆ ರೀತಿ ಮಾಡಿಕೊಂಡಾಗ ವಾಸ್ತುಬದ್ಧವಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಂಬಂಧಗಳೊಂದಿಗೆ ಚೆನ್ನಾಗಿರ್ಬೋದು, ವ್ಯಕ್ತಿಗಳು ಚೆನ್ನಾಗಿ ಜೀವಿಸ್ಬೋದು ಅಂತ. ಇಲ್ಲಿರುವಂಥ ಮಾಲೀಕರಾಗಿರ್ಬೋದು, ಮನೆಯವರ ಜೊತೆ ಸಂಬಂಧವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಹಲವಾರು ವಿಚಾರದಲ್ಲಿ ಇವತ್ತು ದೋಷಗಳು ತುಂಬ ಕಂಡು ಬಂತು. ನಾವು ಕ್ಲೈಂಟ್ ಅವ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಸೊ ಆ ವಿಚಾರ ಅವ್ರು ರೆಕ್ಟಿಫೈ ಮಾಡ್ಕೊತಾ ಇದ್ದಾರೆ. ಈ ಒಂದು ವಿಡಿಯೋ ಮಾಡಿರೋದು ನಮ್ಮ ವೀಕ್ಷಕರಿಗೆ ವಾಸ್ತುದೋಷಗಳು ಹೇಗಿದೆ ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅನ್ನೋ ವಿಚಾರದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ವಿಡಿಯೋ ಆಗಿದೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.